ಬನ್ನಿ, ಜಮೀರ್ ಅಹಮದ್ ಖಾನ್ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈ ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟು ಇವರು ಮನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಗುರುತರ ಆರೋಪ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. 2,32,000 ಮನೆಗಳು ಬಡವರು ಕೊಡ್ತೀವಿ ನಾವು. ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ? ಕೊಡಕ್ ಸಾಧ್ಯ ಆಯ್ತಾ? ಕೊಡಕ್ ಸಾಧ್ಯ ಆಯ್ತಾ? ಇದು ಏನಕ್ಕೆ ಬಿಜೆಪಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಜನತಾದಳ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ ಇರೋದ? ಇಷ್ಟು ಗ್ಯಾರಂಟಿದಲ್ಲೂ ಇಷ್ಟು ಮನೆ ಕೊಡ್ಬೇಕಾದ್ರೆ ಗ್ಯಾರಂಟಿದಲ್ಲೂ ಮಾಡ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀನಿ. 2,000 ಮನೆಗೆ ಅವರು ಲೆಟರ್ ಕೊಟ್ಟಿದ್ರು. ನೀವು 950 ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ. ಆ 950 ಏನು ಹಂಚಿಕೆ ಮಾಡಿದಾರಲ್ಲ, ಅದಕ್ಕೆ ದುಡ್ಡು ತಗೊಂಡು ಕೊಟ್ಟಿದ್ದಾರೆ ಅಂತಾನೆ ಅವ್ರು. ಯಾರ ಹಂಚಿಕೆ ಸೆಲೆಕ್ಷನ್? ಈಗ ಅವ್ರ ಪಂಚಾಯತಿಗೆ ಬೇಕಂತ ಕೊಟ್ಟಿದ್ದಾರೆ. ಒಂದ್ ನಿಮಿಷ ನಾವೇನ್ ಮಾಡ್ತೀವಿ ಅವ್ರ ಪತ್ರದ ಮೇಲೆ, ಅವ್ರ ಪತ್ರ ಮೇಲೆ ಕೊಟ್ಟಿರೋದು. ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರು ಕೊಟ್ಟಿಲ್ಲ. ಈಗ ಅವ್ರ ಪತ್ರ ಕೊಟ್ಟು ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆಯವ್ರಿಗೂ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು. MLAಗಳು ಅವ್ರ ಪತ್ರ ಕೊಟ್ಟಿದ್ದು ಅದು ಕೊಟ್ಟಿಲ್ಲ, ಯಾವ ಪತ್ರ ಕೊಟ್ಟಿಲ್ಲ, ಆ ಮನೆಗಳಿಗೆ ಮನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪು. ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಅವ್ರ ಪತ್ರ ಕೊಟ್ಟು ನಾನು ಬೇರೆ ಪಂಚಾಯತಿಗೆ ಮನೆ ಕೊಟ್ಟಿದ್ರೆ ಹೌದಪ್ಪ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ನೀವು. ಅವ್ರು ಕೊಟ್ಟಿದ್ದ ಪಂಚಾಯತಿಗೆ ನಾವು ಕೊಟ್ಟಿರೋದು. ಇದು ಅವ್ರು ಕೊಟ್ಟಿರೋ ಪಂಚಾಯತಿಗಳಿಗೆ ಮನೆ ಕೊಟ್ಟಿರೋದು. ಈಗ ನನ್ಗೇನಾಗಿದೆ, ಏನಾರ ಒಂದ್ ನಿಮಿಷ, ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಂದ್ರೆ BR ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತಗೊಂಡಿದ್ದಾರಂತ. ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ಬೇಕು ತಾನೆ. ಈಗ ಅವ್ರು ಎಲ್ಲೋ ಮಿನಿಸ್ಟರ್ ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ, ಅಧಿಕಾರಿಗಳು ಪಂಚಾಯತ್ ನಂಬರ್ ಯಾರಂತಾನು ಹೇಳಿಲ್ಲ. ಅವ್ರು ಕ್ಲಾರಿಟಿ ತೋರಿಸಿ, ಅದು ಕ್ಲಾರಿಟಿ ಅವ್ರು ಕೊಡಿ. ನಾನು ಯಾರಾದ್ರು ಸೀನಿಯರ್, ಅವರು ಸೀನಿಯರ್ ಅದೇ ಹೇಳ್ತಾ ಇರೋದು. ಅವ್ರು ಹೇಳಿ ಯಾರು ತಗೊಂಡಿದ್ದಾರೆ ಇಲ್ಲ, ನಾನು ಮಾತಾಡಲಿಲ್ಲ. ಮಾತಾಡ್ಬೇಕಾದ್ರೆ ಇನ್ನೊಂದು ಹೇಳ್ತಾರೆ ಏನಂದ್ರೆ, ನಾನು ಅವ್ರನ್ನ ಮಾತಾಡಕ್ಕೆ ಟ್ರೈ ಮಾಡಿದೆ ಸಚಿವರ ಹತ್ರ, ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲ. ಅದಿಲ್ಲ, ಅದೆಲ್ಲ ಆಡಿಯೋದಿಲ್ಲ. ಟವಲ್ ಕೂಡ ಆಡಿಯೋದಿಲ್ಲ. ಯಾರು? ನಾನು ಊರಲ್ಲಿಲ್ಲ. ಮಾಡಿರ್ಬೋದು. ಅವ್ರ ಬಗ್ಗೆ ಬಹಳ ಗೌರವ, ನಾನು ಬಹಳ ಆತ್ಮೀಯರು. ನಾವು ಜನತೆ ಇವತ್ತಿಂದ ಎಲ್ಲ BR ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯಕ್ಕೆ ಬಂದಿದ್ದೀನಿ ಆವತ್ತಿಂದ ನೋಡ್ತಾ ಇದ್ದೀನಿ. ಒಂಥರ ಹೇಳ್ತಾರಲ್ಲ ಅವರು, ರೆಬಲ್ ಇಲ್ಲ ಅಂತ ಹೇಳ್ತಿಲ್ಲ ನೋಡಿ. ಎಲ್ಲ ಅಂದ್ರೆ ಅವ್ರು ಹತ್ರದಲ್ಲಿ ನೋಡಿದ್ದೀನಿ. ಅವ್ರು ಬಡವ್ರ ಬಗ್ಗೆ ಈಗ ಕೇಳಿ, BR ಪಾಟೀಲ್ ಬಗ್ಗೆ ಹೇಳ್ತೀನಿ. ಅವ್ರೆಲ್ಲ ಒಂದ್ ಕಡೆ ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ಅವರು ಒಂಥರ ಜೆಂಟಲ್ಮ್ಯಾನ್. ಅವರು ರಾಜಕಾರಣದಲ್ಲೂ ಬಹಳ ಜೆಂಟಲ್ಮ್ಯಾನ್. ಈಗ ಅವ್ರು ನನ್ನ ಮೇಲೆ ಹೇಳಿದ್ರೆ ನಾನು ಮಾತಾಡ್ಬೋದು. ಅವ್ರ ಇಲಾಖೆದಲ್ಲೂ ಹೇಳಿಲ್ಲ, ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ. ಇಲಾಖೆದಲ್ಲಿ ನಡೀತಾ ಇದೆಯಾ, ತಗೊಂಡ್ ಮಾಡಿದ್ದಾರೆ ಅಂತಾನೂ ಹೇಳಿಲ್ಲ. ಅವರು ಏನ್ ನಡೀತಾ ಇದೆ ಅಂತ ಹೇಳಿದ್ರು, ಯಾರು ಮಾಡಿದಾರೆ ಅಂತ ಅವ್ರ ತಾನೇ ಹೇಳ್ಬೇಕು. ಈಗ ಆರೋಪ ಮಾಡಿರೋದು ಅವರು, ಆರೋಪ ಅವರೇ ತಾನೇ ಹೇಳ್ಬೇಕು ನನಗೆ. ನಿನ್ನೆ ಹೇಳಿಲ್ಲ ಗುರುವೇ, ನಾನು ಊರಲ್ಲಿ ಇರಲಿಲ್ಲ. ನಿನ್ನೆ ಬಂದೆ, ಒಂಚೂರು ಜ್ವರ ಇದ್ದಂಗಿತ್ತು. ನಿನ್ನೆ ಮನೆಯಲ್ಲೇ ಇದ್ಬಿಟ್ಟೆ, ನಾನು ಎಲ್ಲೂ ಹೋಗಿಲ್ಲ. ಈಗ ಬಂದಿದ್ದೀನಿ. ಅವ್ರದ್ದು ಮಾಹಿತಿ ತಗೊಳ್ತೀನಿ. ಇದು ಯಾವ ಶಾಸಕರ ಆರೋಪ ಯಾವ ಶಾಸಕರಿಗೆ ಕೈ ಸಿಗಲ್ಲ ಅನ್ನುವಂಥದ್ದು. ಈಗ ಅವ್ರಿಗೆ ಯಾರು ಹೇಳಿದ್ರು ಹೇಳಿ. ನಾನು ಇಲ್ಲಿ ಬೆಂಗಳೂರಲ್ಲಿದ್ದರೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ. ನಾನು ಮನೆಗೆ ಹೋಗೋದು ಅಷ್ಟೇ. ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನಂತಾವ್ ಬಂದು ಭೇಟಿ ಮಾಡೋರು ಯಾರಿಗೂ ಭೇಟಿ ಮಾಡೋದು. ಒಬ್ಬ ಉದಾಹರಣೆ ತೋರಿಸಿ, ಯಾರನ್ನ ಹೇಳಿರೋದು ಒಂದು ಉದಾಹರಣೆ. ಈಗ ಅವ್ರಿಗೆ ಯಾರು ಹೇಳಿದ್ರು, ನಾನು ಇಲ್ಲಿ ಬೆಂಗಳೂರಲ್ಲಿದ್ದರೆ 24 ಗಂಟೆ ನಾನು ಇಲ್ಲೇ ಇರ್ತೀನಿ. ನಾನು ಮನೆಗೆ ಹೋಗೋದು ಅಷ್ಟೇ. ನಾನು ಬೆಂಗಳೂರಲ್ಲಿ ಫ್ರೀ ಇದ್ರೆ ಮೋಸ್ಟ್ ಪ್ರಾಬ್ಲಿ MLAಗಳು ನಂತಾವ್ ಬಂದು ಭೇಟಿ ಮಾಡೋರು ಯಾರಿಗೂ ಭೇಟಿ ಮಾಡೋದು. ಒಬ್ಬ ಉದಾಹರಣೆ ತೋರಿಸಿ, ಯಾರನ್ನ ಹೇಳಿರೋದು ಒಂದು ಉದಾಹರಣೆ. ಈಗ ಆರೋಪ ಮಾಡೋದು ಏನಿದೆ, ಸಾಬೀತಾಗ್ಬೇಕು ತಾನೆ, ಹೇಳ್ಬೇಕು ತಾನೆ, ಪ್ರೂವ್ ಮಾಡ್ಬೇಕ್ರಿ. ಸುಮ್ ಎಲ್ಲ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನ್ ಮಾಡೋಕ್ಕಾಗ್ತದೆ? ನಾವು ಯಾವ್ದಂತ ತೋರಿಸ್ಬೇಕಿಲ್ಲ. ನೀವು ನಮ್ಮಲ್ಲಿ ನಡೀತಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀನು ನಡೀತಾ ಇದ್ದೆ ಅಂತ ತೋರಿಸಿ ನನಗೆ. ಯಾರಿಗೆಟ್ಟಿಲ್ಲ, ಅವ್ರು ಏನೋ ಹೇಳಿದಾರೆ. BR ಪಾಟೀಲ್ ಕರ್ಸಿ ಇವತ್ತು ಮಾತಾಡ್ತೀನಿ ನಾನು.
CM ಅವರು ಫೋನ್ ಮಾಡಿದರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಾಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನಂಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನಗಿಲ್ಲ, ನನಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು ನನಗಂತೂ ಆ ದಲಿತರ ನಂಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000 ನೀವು ಅವ್ರ ದುಡ್ಡು ತೊಗೊಂಡೆ. ನಾನು ಒಂದು ನಿಮಿಷ ಬರ್ತೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಕಂಪ್ಲೀಟ್ ಮಾಡಕ್ಕೆ ನೀವು ಇದೇ ಡೈವರ್ಟ್ ಮಾಡೋದು, ನೀವು ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ ಅರೆ ಪ್ರೂವ್ ಆದರೆ ಯಾರ ಮೇಲೆ, ನಿಮ್ಮ ಮೇಲೆ ಆಕ್ಷನ್ ತೊಗೊಳ್ಳೋ. ನಾನು ಆದರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತೊಗೊಳ್ಬೇಕಾಗಿರೋದು. ನಾನು ಆಕ್ಷನ್ ತಗೊಳ್ಳೋದು. ಈಗ ನಾನು ಹೇಳಿಲ್ಲ ಗುರುವೇ, ಈಸ್ ಮೋಸ್ಟ್ ಸೀನಿಯರ್. ಅವ್ರ ಬಗ್ಗೆ ನನಗೆ ಭಾಳ ಗೌರವ. ಅಂದರೆ ಒಂಥರ ಏನು ಹೇಳ್ತಾರದು, ಒಂದು ರಾಜಕಾರಣದಲ್ಲಿ ಭಾಳ ಕಡಿಮೆ BR ಪಾಟೀಲ್ ಅಂತವ್ರು ಬರೋರು. ಏನಕ್ಕಂದರೆ ಕ್ಷೇತ್ರದ ಬಗ್ಗೆ ಕಾಳಜಿ ಇಟ್ಕೊಂಡು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ. ಜನತಾದಳಲ್ಲಿ ಗೆದ್ದಿದ್ದು ಅವ್ರು 2 ಬಾರಿ ಏನೋ ಜನತಾದಳಲ್ಲಿ ಗೆದ್ದಿದ್ದು. ಅದು ಜನತಾದಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ. 2 ಸತಿ ಬಾರಿ ML ಆಗಿದ್ರು. 2 ಸತಿ ML ಆಗಿದ್ರು. ಇಲ್ಲ, ಜನತಾದಳ 2 ಸತಿ ML ಆಗಿದ್ರು. ಶಾಸಕರು ಇರ್ತಾರೆ, ಜಮೀರ್ ಅವರು ಯಾವಾಗಲೂ ಸಿದ್ದರಾಮಯ್ಯ ಜೊತೆ ಓಡಾಡ್ತಿದ್ದಾರೆ. ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ. ಅವರು ಇಲಾಖೆ ಕಡೆ ಫೋಕಸ್ ಮಾಡ್ತಿಲ್ಲ. ಬರೀ ಸಿದ್ದರಾಮಯ್ಯ. ಹೌದು, ಅಲ್ಲೇ ರಾತ್ರಿ ಅಲ್ಲೇ ಹೋಗಿ ಮಲಗ್ತಾರೆ. ನಾನು ಸಿದ್ದರಾಮಯ್ಯ ಅವ್ರ ಮನೆಯಲ್ಲೇ ಮಲಗ್ತಾರೆ. ಈಗ 1 ನಿಮಿಷ ಗುರುವೇ, ಈಗ ನೀವು ನೋಡಿರ್ಬೋದು. ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂತೀನಿ. ನನ್ನ ಕೆಲಸ, ನನ್ನ ಇಲಾಖೆದ ಕೆಲಸ ಯಾವ್ದಾರ ಇದ್ದರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ. ನಾನು ಈಗ ದಿಲ್ಲಿಗೆ ಹೋಗಿದ್ರು, ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು. ಪ್ರತಿ ಸಲ ಸಿದ್ದರಾಮಯ್ಯ ಅವ್ರ ಅಧಿಕಾರ ಇಲ್ಲ ಟೈಮಲ್ಲಿ, ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ. ಈ ನಡುವೆ ಹೋಗ್ತಾ ಇದ್ದೀನಿ ನಾನು. ಏನಕ್ಕಂದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ, ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಕೆಲಸ ಇದೆ. ಅದು ಬಿಟ್ಟು ಅವ್ರು ಹಿಂದೆ ತಿರ್ಗಾಗ್ತದೆ. ಈಗ ದಿಲ್ಲಿಯಲ್ಲಿ ನೀವು ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ಮಾಡಿ. ನೀವು ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ, ನಾನು ಸಚಿವನ ಆಗೋದು ಮುಂಚೆ ದಿಲ್ಲಿ ಯಾವಾಗ ಹೋಗಿದ್ದಾರೆ, ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೀನಿ. ನನಗೆ ಅವಾಗ ಕೆಲಸ ಇರಲಿಲ್ಲ, ಜವಾಬ್ದಾರಿ ಇರಲಿಲ್ಲ. ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ದಿಲ್ಲಿಗೆ ಹೋಗಿ ಬಂದರೆ ಒಂದು ಸತಿ ಆದರೂ ಹೋಗೋದು. ಉದಾಹರಣೆ ತೋರಿಸಿ, ನನ್ನ ಇಲಾಖೆನ ಸಂಬಂಧಪಟ್ಟು 2 ಸತಿ ಹೋಗಿದ್ದೀನಿ. 2 ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ 2 ಸತಿ ಹೋಗಿದ್ದೀನಿ. ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ. 1 ಸತಿ ಹೈಕಮಾಂಡ್ ಕರೆದಿದ್ವಿ. ಅದಾದಮೇಲೆ 1 ಸತಿ ಹೋಗಿರೋದು ತೋರಿಸಿ ನೀವು. ಸಂತೋಷ ನಮ್ದೇನಿಲ್ಲ. ಸಂತೋಷ. ಅವ್ರು ಏನಾರು ಅವ್ರ ಬಾಯಿ ಇದೆ, ಅವ್ರು ಏನಾರು ಹೇಳ್ಕೊಳ್ಳಿ. ಯಾವುದು ಸರ್? ಸರ್, ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ ಮೇಲೆ 100% ಹೇಳೋದು ಮುಂಚೆ ನಾನು ಕೊಡ್ತೀನಿ. ಸೊ ಇದು ಜಮೀರ್ ಅಹಮದ್ ಖಾನ್ ಅವರ ಸುದ್ದಿಗೋಷ್ಠಿ. ಅವರು ಮಾತಾಡ್ತಾ ಇದ್ದಾರೆ. ಒಂದು ಮಾತು ಅವ್ರು ಹೇಳಿದ್ದು, ನಾನು ಸತ್ಯ ಹರಿಶ್ಚಂದ್ರ ಅಲ್ಲ, ಆದರೆ ಒಪ್ಕೋತೀನಿ, ಬಡವರ ದುಡ್ಡು ತಿನ್ನುವಂಥ ಸ್ಥಿತಿ ನನಗೆ ಬಂದಿಲ್ಲ. ನಾನಷ್ಟೇ ಅಲ್ಲ, ಯಾರು ತಿಂದರೂ ಕೂಡ ಅವ್ರು ಉದ್ಧಾರ ಆಗಲ್ಲ, ಅವರ ಮಕ್ಕಳುಗಳಿಗೂ ಕೂಡ ಇದು ಬಂದು ಬಡಿಯುತ್ತೆ. ಬನ್ನಿ ಮಾತಾಡ್ತಾ ಇದ್ದಾರೆ ನೋಡೋಣ. ಹಣ ಪಡೆದ ಮನೆ ಹಂಚಿಕೆ ಆರೋಪಕ್ಕೆ ಜಮೀರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂಥ ಸ್ಥಿತಿ ನನಗೆ ಬಂದಿಲ್ಲ. ಬಡವರ ಹತ್ರ ದುಡ್ಡು ತಗೊಂಡ್ರೆ ಒಳ್ಳೇದಾಗತ್ತಾ? ದುಡ್ಡು ಇಸ್ಕೊಂಡ್ರೆ ಮನೆ ಹಂಚಬೇಕಾ? ನಾನು ಆ ರೀತಿ ಏನಾದರೂ ಮಾಡಿದ್ರೆ ನನಗೆ ದೇವರು ಒಳ್ಳೇದು ಮಾಡ್ತಾನ? ನಾನಷ್ಟೇ ಅಲ್ಲ, ಯಾರು ಮಾಡಿದ್ರೂ ಕೂಡ ಅವರ ಮಕ್ಕಳು ಮರಿ ಅನುಭವಿಸ್ಬೇಕಾಗತ್ತೆ. ಇದು ಜಮೀರ್ ಅಹಮದ್ ಖಾನ್ ಮಾತು. ಆಮೇಲೆ ನನಗೆ ಆ ಥರ ದಲಿತರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000.
ಅದೆಲ್ಲ ಅರ್ಥ ದುಡ್ಡು ತೊಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಹುಳ ಬಿ ಸಾಯ್ತಾರೆ. ಬಡವರಿಗೆ ಒಂದು 5-10 ಸಾವಿರ ತೊಗೊಳ್ಳೋದ ಇದು? ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ MLAಗಳಿಗೆ ಎಲ್ಲ MLA ರಾಶಿನೇ ಇದೆ. MLAಗಳು ಲೆಟರ್ದು ರಾಶಿನೇ ಇದೆ. ಯಾರ್ಯಾರು ಕೇಳಿದಾರೆ ಅಂತ ಹೇಳ್ತೀನಿ, ಮಾಹಿತಿ ಕೊಡ್ತೀನಿ. ಎಲ್ಲ MLAಗಳು BJP, JDS, ಕಾಂಗ್ರೆಸ್ ಅವ್ರು ಮನೇನಿಲ್ಲ. ನಾನು ಕ್ಯಾನ್ಸಲೇಷನ್ ಆಮೇಲೆ ಯಾರ್ಯಾರು ಇದ್ದಾರೆ ಅಂತ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ? ಎಲ್ಲನೂ ಉಂಟದು ಆ ಥರ ಇದ್ರೆ ಅವ್ರು ಯಾರು BR ಪಾಟೀಲ್ ಅವ್ರು ಹೇಳಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತೊಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000. ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರು ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ವತಿಯಿಂದ ಕೊಡ್ತಾರಂತ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ. ಏನೋ ಒಂದು ಕೊಡ್ತಾ ಇದ್ವಿ. ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ ಬರಲ್ಲ.